ವರಮಹಾಲಕ್ಷ್ಮಿ ವ್ರತ ಇದನ್ನ ಶಿವ ಪಾರ್ವತಿಗೆ ಉಪದೇಶಿಸಿದ್ದ ತಿಳ್ಕೊಳ್ಳೋಣ. ವರಮಹಾಲಕ್ಷ್ಮಿ ವ್ರತದ ಉಲ್ಲೇಖ ಸ್ಕಂದ ಪುರಾಣದಲ್ಲಿದೆ ನೋಡಿ. ಲಕ್ಷ್ಮಿಯ ಪರಮ ಭಕ್ತಿ ಚಾರುಮತಿ ಕೌಂಡಿನ್ಯಾಪುರಕ್ಕೆ ಸೇರಿದವಳು. ಈಕೆಯ ಕನಸಿನಲ್ಲಿ ಲಕ್ಷ್ಮಿ ಬಂದು, ನಾನಿವಾಗ ನಿನಗೆ ಹೇಳೋ ವರಮಹಾಲಕ್ಷ್ಮಿ ವ್ರತವನ್ನ ಆಚರಿಸಿದ್ರೆ ಸದಾ ನಿಮ್ಮ ಕುಟುಂಬದಲ್ಲಿ ಆಯುರಾರೋಗ್ಯ ಐಶ್ವರ್ಯ ನೆಲೆಸಿರುವಂತೆ ನಾನ್ ಮಾಡ್ತೀನಿ ಅಂತಾಳೆ. ಚಾರುಮತಿ ಶ್ರದ್ಧೆ ಭಕ್ತಿಯಿಂದ ವಿಜೃಂಭಣೆಯಾಗಿ ವರಮಹಾಲಕ್ಷ್ಮಿ ವ್ರತವನ್ನ ಆಚರಿಸಿ ಲಕ್ಷ್ಮಿಯ ಕೃಪಾ ಕಟಾಕ್ಷಿಗೆ ಪಾತ್ರಳಾಗುತ್ತಾಳೆ. ಒಬ್ಬರಿಂದ ಮತ್ತೊಬ್ಬರಿಗೆ ಇದು ಗೊತ್ತಾಗಿ ಈ ರೀತಿ ವರಮಹಾಲಕ್ಷ್ಮಿ ವ್ರತ ಸಾಕಷ್ಟು ಪ್ರಸಿದ್ಧಿಯನ್ನ ಪಡೆಯುತ್ತೆ. ಮತ್ತೊಂದು ನಂಬಿಕೆ ಏನ್ ಗೊತ್ತಾ? ಋಷಿ ಮುನಿಗಳ ಸಮ್ಮುಖದಲ್ಲಿ ಪಾರ್ವತಿ ಪರಮೇಶ್ವರನನ್ನ ಕೇಳ್ತಾಳೆ ಒಮ್ಮೆ, ಸ್ತ್ರೀಯರಿಗೆ ಎಲ್ಲವನ್ನೂ ಕರುಣಿಸುವ ವ್ರತ ಒಂದಿದ್ರೆ ಅದು ಯಾವುದು ಅಂತ. ಆಗ ಶಿವ ಉಪದೇಶಿಸಿದ್ದೇ ಈ ವರಮಹಾಲಕ್ಷ್ಮಿ ವ್ರತ. ವರಮಹಾಲಕ್ಷ್ಮಿ ವ್ರತದ ಆಚರಣೆ ಅಷ್ಟಲಕ್ಷ್ಮಿಯರನ್ನೂ ಪೂಜಿಸಿದಷ್ಟು ಫಲವನ್ನ ಕೊಡುತ್ತೆ. ಅಷ್ಟು ಮಾತ್ರ ಅಲ್ಲ, ಈ ದಿನ ಲಕ್ಷ್ಮಿಯನ್ನ ಪೂಜಿಸುವುದು 1,000 ಲಕ್ಷ್ಮಿ ಪೂಜೆಗೆ ಸಮ. ಲಕ್ಷ್ಮಿ ಈ ದಿನ ತಾನೇ ಖುದ್ದಾಗಿ ಪ್ರತಿ ಮನೆಗೂ ಭೇಟಿ ನೀಡುತ್ತಾಳೆ ಎನ್ನುವುದು ನಂಬಿಕೆ. ಆಕೆಯನ್ನ ಸ್ವಾಗತಿಸೋದಕ್ಕೆ ಮನೆ ಮುಂದೆ ರಂಗೋಲಿ ಬಿಡಿಸಿ ಬಾಗಿಲಿಗೆ ತಳಿರು ತೋರಣವನ್ನ ಕಟ್ಟಿ ಮನೆಯನ್ನ ಸಿಂಗರಿಸೋದು. ಎಷ್ಟು ವಿಜೃಂಭಣೆಯಿಂದ ವರಮಹಾಲಕ್ಷ್ಮಿ ಹಬ್ಬ ಮಾಡ್ತೀವಿ ಅನ್ನೋದು ಖಂಡಿತ ಮುಖ್ಯ ಆಗೋದಿಲ್ಲ. ಎಷ್ಟು ಶ್ರದ್ಧಾ ಭಕ್ತಿಯಿಂದ ಹಾಗೂ ಎಷ್ಟು ಶುಚಿಯಾಗಿ ಅಚ್ಚುಕಟ್ಟಾಗಿ ಇದನ್ನ ನಾವು ಮಾಡ್ತೀವಿ ಅನ್ನೋದು ಮುಖ್ಯ. ಈ ವರ್ಷದ